ಪ್ರತಿಯೊಬ್ಬ ತಂದೆ ತಾಯಿ ಆತಂಕದಲ್ಲಿರಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಇದೊಂದು ಘಟನೆ ಮಾತ್ರ ಅಲ್ಲ, ನಾನು ಸಂಸದನಾದ ಬಳಿಕ ಅನೇಕ ಘಟನೆ ನಡೆದಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಮಾತನಾಡಿದ್ದೆ. ಗಾಂಜಾ ವಿರುದ್ಧ ಪೊಲೀಸರು ತನಿಖೆಯನ್ನು ಮುಂದುವರಿಸಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡರೆ ಇಂತಹ ಘಟನೆಗಳು ಮರುಕಳಿಸಲು ಸಾಧ್ಯವಿಲ್ಲ. ಡ್ರಗ್ ಮತ್ತು ಗಾಂಜಾ ಎಂಬ ವಿಷಕಾರಿಯ ವಿರುದ್ಧ ಪೊಲೀಸ್ ಇಲಾಖೆ ಟೊಂಕ ಕಟ್ಟಿ ನಿಂತು ಹಾವಳಿನ ಬೇರು ಸಹಿತ ಕಿತ್ತೆಸೆಯಲು ಮುಂದಾದರೆ ಹದಿಹರೆಯದ ಬಾಲಕ ಬಾಲಕಿಯರ ನಾಪತ್ತೆ ಪ್ರಕರಣಕ್ಕೆ ಬ್ರೇಕ್ ಬೀಳತ್ತೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದ್ದಾರೆ. ಮನೆಯ ಸಮಸ್ಯೆ ಅಲ್ಲ, ಇದು ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿರುವಂತಹ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯ ಕಾರಣಕ್ಕೆ ಪ್ರತಿಯೊಬ್ಬ ತಂದೆ ತಾಯಿ ಆತಂಕದಲ್ಲಿರುವಂತಹ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಇದು ಕೇವಲ ಧ್ಯಾನ್ ಕಳೆದ 4 ದಿವಸದ ಹಿಂದೆ ಕಾಣೆ ಆಗಿರುವಂತಹ ಒಂದು ಸುದ್ದಿ ಅಲ್ಲ. ನಾನು ಸಂಸದನಾದ ಮೇಲೆ ಕಳೆದ 7-8 ತಿಂಗಳಲ್ಲಿ ಕನಿಷ್ಠ ಒಂದು 5-6 ಸಲ SP ಅವರ ಹತ್ರ ಈ ಕಾಣೆ ಆದಂತಹ ವಿಷಯದ ಬಗ್ಗೆ ಮಾತನಾಡಿದ್ದೇನೆ. ತುಂಬಾ ಸಲ ಈ ರೀತಿಯ ಘಟನೆಗಳು ನಡೆದಿದೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಯಾವುದೋ ಒಂದು ಇನ್ನೊಂದು ಘಟನೆಯ ರೀತಿಯಲ್ಲಿ ನೋಡ್ತಾ ಇದೆ. ನಮ್ಮ ಇವತ್ತಿರುವಂತಹ ಆಗ್ರಹ ಇಷ್ಟೇ, ದಿಗಂತ ವಿಷಯ ಅಂತ ನೀವು ನೋಡಿದ್ರೆ ನಿಮ್ಮ ಅದಕ್ಕೆ ಪ್ರತಿಕ್ರಿಯೆ ಕೊಡುವ ರೀತಿ ಅದೇ ರೀತಿ ಇರ್ತದೆ. ಇದು ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ. ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಗಾಂಜಾ ಡ್ರಗ್ಸ್ ನ ಹಾವಳಿ ಏನಿದೆ, ಈ ಹಾವಳಿಯನ್ನು ಮಟ್ಟ ಹಾಕುವ ಕೂಡ ಒಂದು ಪ್ರಯತ್ನ ಇದರ ಮುಖಾಂತರ ಆಗಬೇಕು ಅನ್ನುವಂತ ಯೋಚನೆ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕು, ಒಳ್ಳೆಯ ರೀತಿಯಲ್ಲಿ ಬದುಕುವವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದಕ್ಕೆಲ್ಲವೂ ಉತ್ತರ ಸಿಗ್ಲಿಕ್ಕೆ ಪ್ರಾರಂಭ ಆಗ್ತದೆ.